ನಮಸ್ಕಾರ ಎಲ್ರಿಗೂ ರುಕ್ಕು ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ. ಇವತ್ತು ನಾನು ಹತ್ತಿಯಷ್ಟೇ ಮೃದುವಾಗಿರುವಂತಹ ಹಾಗೆ ತುಂಬಾ ಸಾಫ್ಟಾಗಿ ಬಂದಿರುವಂತಹ ತೊಗರಿಬೇಳೆ ಒಬ್ಬಟ್ಟನ್ನು ಮಾಡಿದ್ದೀನಿ. ನೋಡಿ, ಈ ರೀತಿಯಾದಂಥ ಸಾಫ್ಟಾಗಿರುವಂತಹ ಒಬ್ಬಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 1 kg ಆಗುವಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ಈ ತೊಗರಿಬೇಳೆ ಹೋಮ್ ಮೇಡ್ ತೊಗರಿಬೇಳೆ ಆಗಿರುತ್ತೆ. ಇದು ಯಾವುದೇ ರೀತಿಯಲ್ಲಿ ಅಂಗಡಿಯಿಂದ ತಂದಿರೋದಂಥದ್ದಲ್ಲ, ಮನೆಯಲ್ಲೇ ರೆಡಿ ಮಾಡಿರುವಂತಹ ಬೇಳೆ ಆಗಿರುತ್ತೆ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಸಹ ಮಾಡ್ಕೋಬಹುದು. ಕಡಲೆಬೇಳೆಯಿಂದನೂ ಸಹ ಮಾಡಬಹುದು. ನಾನಿಲ್ಲಿ ತೊಗರಿಬೇಳೆ ಒಬ್ಬಟ್ಟನ್ನು ಮಾಡಿ ತೋರಿಸ್ತಾ ಇರೋದ್ರಿಂದ ಹೋಮ್ ಮೇಡ್ ತೊಗರಿಬೇಳೆನ ತಗೊಂಡಿದ್ದೀನಿ. ಈ ತೊಗರಿಬೇಳೆಯಿಂದ ಮಾಡೋದ್ರಿಂದ ಒಬ್ಬಟ್ಟು ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಒಬ್ಬಟ್ಟಿನ ಸಾರು ಕೂಡ ತುಂಬ ರುಚಿ ಇರುತ್ತೆ. ಹಾಗಾಗಿ ನಾನು ಇದೇ ತೊಗರಿಬೇಳೆಯಿಂದ ಮಾಡ್ತೀನಿ. ಬನ್ನಿ ಇದನ್ನು 1-2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಬರ್ಬೇಕು. ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪಿ ಧೂಳೆಲ್ಲ ಹೋಗೋವರೆಗೂ ಚೆನ್ನಾಗಿ 3 ಸರಿ ವಾಶ್ ಮಾಡಿಬಿಟ್ಟು ಇದನ್ನು ನಾನು ನೆನೆ ಹಾಕ್ಲಿಕ್ಕೆ ಇಡ್ತೀನಿ. 1 ಲೋಟ ಆಗುವಷ್ಟು ನೀರು ಹಾಕಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆವರೆಗೂ ನೆನೆಸಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಬೇಳೆ ಬೇಯುತ್ತೆ ಬೇಗ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ, ಮಣ್ಣಿನ ಪಾತ್ರೆ. ಅದರಲ್ಲಿ ನಾನು 4 ಲೋಟ ಆಗೋಷ್ಟು ನೀರನ್ನ ಹಾಕ್ಕೋತೀನಿ. ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ನಾವು ಬೇಳೆನ ಬೇಯಿಸ್ಕೋಬೇಕು. ಯಾಕಂದರೆ ಒಬ್ಬಟ್ಟಿನ ಸಾರು ಮಾಡೋಕ್ಕೆ ನೀರು ಜಾಸ್ತಿ ಇದ್ರೇ ಚೆನ್ನಾಗಿ ರುಚಿ ಬರುತ್ತೆ ಒಬ್ಬಟ್ಟಿನ ಸಾರಿಂದು. ಹಾಗಾಗಿ ಈಗ ನೋಡಿ, ನೀರು ತುಂಬ ಚೆನ್ನಾಗಿ ಬಿಸಿ ಆಗಲಿ, ಅಲ್ಲಿವರೆಗೂ ನಾನಿಲ್ಲಿ ಕಣ್ಕನ ರೆಡಿ ಮಾಡ್ಕೊಳ್ಳೋಣ. ಕಣ್ಕ ಮಾಡಲಿಕ್ಕೆ ನಾನಿಲ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು ಅರ್ಧ kg ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪನೇ ಎಣ್ಣೆ ಹಾಕಿ ಅದ್ರ ಜೊತೆಗೆ 1-2 ಚಿಟಿಕೆ ಆಗುವಷ್ಟು ಅರಿಶಿನನೂ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿನ ಜೊತೆಗೆ ನೀವು ಚಿರೋಟಿ ರವೆನೂ ಸಹ ತಗೋಬಹುದು. ನಾನಿಲ್ಲಿ ಚಿರೋಟಿ ರವೆ ಯೂಸ್ ಮಾಡ್ದೇ ತುಂಬ ಸ್ಮೂತಾಗಿರುವಂತಹ ಒಬ್ಬಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ ಹಿಟ್ಟನ್ನು. ಹಿಟ್ಟು ಕಲಿಸುವಾಗ ಮಧ್ಯೆ ಮಧ್ಯೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಯಾಕಂದರೆ ನಾವಿಲ್ಲಿ ಒಬ್ಬಟ್ಟು ಮಾಡ್ತಿರೋದ್ರಿಂದ ಸ್ಮೂತಾಗಿರಬೇಕು. ಹಿಟ್ಟು ಎಷ್ಟು ಸ್ಮೂತಾಗಿರುತ್ತಲ್ಲ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಹಾಗಾಗಿ ನೋಡಿ, ನಿಮ್ಮ ಅಳತೆ ಪ್ರಕಾರ ನೀರನ್ನು ಇನ್ನೂ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನಿಲ್ಲಿ ಕೈಗೆಲ್ಲ ಅಂಟುತ್ತಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದು ಸರಿ. ಹಿಟ್ಟನ್ನು ಈ ರೀತಿಯಾಗಿ ಕಲಸಿದ ನಂತರ ನಾನಿಲ್ಲಿ ಹಿಟ್ಟನ್ನು ಒಂದು 1/2 ಅವರ್ವರೆಗೂ ನೆನೆಲಿಕ್ಕೆ ಬಿಡ್ತೀನಿ. ಹಿಟ್ಟು ತುಂಬ ಚೆನ್ನಾಗಿ ನೆನಿಬೇಕು. ನೋಡಿ, ಈ ರೀತಿಯಾಗಿ ನಾವು ಸ್ಮೂತಾಗಿ ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ಈಗೆಲ್ಲ ರೆಡಿಯಾಗಿದೆ. ಇದನ್ನು ನಾನು ಒಂದು ಅರ್ಧ ಗಂಟೆ ಆಗುವಷ್ಟು ನೆನೆಲಿಕ್ಕೆ ಇಡ್ತೀನಿ. ಒಂದು ಪ್ಲೇಟ್ ಮುಚ್ಚಿ ಇದನ್ನು ಸೈಡಿಗೆ ಎತ್ತಿಟ್ಕೋತೀನಿ. ಮುಂಚೆನೇ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ನಲ್ಲ, ಆ ನೀರನ್ನು ಚೆಕ್ ಮಾಡ್ಕೊಳ್ಳೋಣ. ನೀರು ತುಂಬ ಚೆನ್ನಾಗಿ ಕುದೀತಾ ಇದೆ. ಈಗ ನಾನಿಲ್ಲಿ ಬೇಳೆನ ನೆನೆಲಿಕ್ಕೆ ಇಟ್ಟಿದ್ನಲ್ಲ, ನೆಂದಿದೆ ಬೇಳೆ ತುಂಬ ಚೆನ್ನಾಗಿ. ಹಾಗೆ ಈ ಬೇಳೆನ ನಾನಿಲ್ಲಿ ಕುದೀತಿರುವಂತಹ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಬೇಳೆನ ಈ ರೀತಿಯಾಗಿ ನೆನೆಸಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ. ಹಾಗಾಗಿ ಇದನ್ನು ನಾನು ನೆನೆಸಿರುವಂತಹ ಬೇಳೆನ ಕುದೀತಿರುವಂತಹ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಇದನ್ನು ಪ್ಲೇಟ್ ಮುಚ್ಚಿ ಒಂದು 1/2 ಅವರು ಚೆನ್ನಾಗಿ ಬೇಯಿಸ್ಕೋಬೇಕು.
ಬೇಳೆ ಬೇಯೋಷ್ಟೊತ್ತಿಗೆ ನಾವಿಲ್ಲಿ ಸಣ್ಣದಾಗಿ ಒಂದು ಮಸಾಲೆನ ಹಾಕ್ಕೊಳ್ಳೋಣ. ಹೂರಣದಲ್ಲಿ ಹಾಕೋ ಮಿಕ್ಸ್ ಮಸಾಲೆನ ತೋರಿಸ್ತೀನಿ. ನಾನಿಲ್ಲಿ ಸ್ವಲ್ಪ ಶುಂಠಿ ಪುಡಿ ತಗೊಂಡಿದ್ದೀನಿ, ಹಾಗೆ ಒಂದು 4-5 ಏಲಕ್ಕಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ. ಕೊಬ್ಬರಿ ಬೇಕಿದ್ದರೆ ಹಾಕ್ಕೊಳ್ಳಿ, ಒಣ ಕೊಬ್ಬರಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಹಾಗೆ ಅದ್ರ ಜೊತೆಗೆ ಸೋಪಿನ ಕಾಳನ್ನು ಸಹ ತಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಹೂರಣ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಘಮಘಮವಾಗಿ. ಹಾಗಾಗಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಅದಾದ ನಂತರ ಅದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಬೇಳೆ ಚೆನ್ನಾಗಿ ಬೆಂದಿದೆ. ಬೇಳೆನ ನಾವು ಸಾರು ಮಾಡೋಕ್ಕೆ, ಕಟ್ಟಿನ ಸಾರು ಮಾಡೋಕ್ಕೆ ನೀರನ್ನ ಸೈಡಿಗೆ ಬಸ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಹೂರಣನ ರೆಡಿ ಮಾಡ್ಕೋತೀನಿ. ನೋಡಿ, ಬೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬೆಲ್ಲನ ಬೇಳೆ 1 kg ತಗೊಂಡಿದ್ದೆ, ಹಾಗೆ ಬೆಲ್ಲನೂ ಸಹ 1 kg ತಗೊಂಡಿದ್ದೀನಿ. ಬೆಲ್ಲನ 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ನಾನು ಇಲ್ಲ ಕರಗಿಸ್ಕೋತೀನಿ. ಬೆಲ್ಲ ಎಲ್ಲ ಒಂಚೂರು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ನಿಮಗೆ ಸಿಹಿ ಕಡಿಮೆ ಬೇಕಂದರೆ ಬೆಲ್ಲ ಕ್ವಾಂಟಿಟಿನೂ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ನೋಡಿ, ಈಗ ಬೆಲ್ಲ ಕರಗಿದೆ. ಇದಕ್ಕೆ ನಾನು ಆವಾಗಲೇ ರುಬ್ಬಿದಂತಹ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಮಸಾಲೆ ಮಿಕ್ಸ್ ಆದ ನಂತರ ಬೇಳೆ ಬೆಂದಿತ್ತಲ್ಲ, ಆ ಬೇಳೆನೂ ಸಹ ಬೆಲ್ಲದಲ್ಲಿ ಹಾಕಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಅಂದರೆ ಚೆನ್ನಾಗಿ ಬೇಳೆ ಬೆಲ್ಲನ ಹೀರ್ಕೊಳ್ಳುತ್ತೆ. ಇದನ್ನು 2 ನಿಮಿಷ ಒಲೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವರು ಹಸಿ ಬೆಲ್ಲನ ಹಾಗೆ ಹಾಕಿ ರುಬ್ತಾರೆ. ನಾವಿಲ್ಲಿ ಬೆಲ್ಲನ ಕರಗಿಸ್ಬಿಟ್ಟೆ ಚೆನ್ನಾಗಿ ಬೇಳೆ ಮತ್ತು ಬೆಲ್ಲ ಕುದಿಸಿ ಅದಾದ ನಂತರನೇ ಹೂರಣನ ರೆಡಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೂರಣ 2-3 ದಿನ ಹೊರಗಡೆ ಇಟ್ಟರೂ ಸಹ ಹಾಳಾಗೋದಿಲ್ಲ. ಈಗ ಈ ಬೇಳೆ ರೆಡಿಯಾಗಿದೆ. ಸ್ವಲ್ಪ ಆರಿದ ನಂತರ ಹೂರಣನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹೂರಣ ಮತ್ತು ಹಿಟ್ಟು ಈ ರೀತಿಯಾಗಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಹಿಟ್ಟು ಸಹ ನೆಂದಿದೆ. ಹೂರಣ ಕೂಡ ತುಂಬ ಚೆನ್ನಾಗಿ ಹತ್ತಿ ಅಷ್ಟೇ ಸ್ಮೂತಾಗಿ ಬಂದಿದೆ. ನೋಡಿ, ಈ ರೀತಿಯೇ ನಾವು ಹೋಳಿಗೆನ ಮಾಡುವಾಗ ಹೂರಣ ಮತ್ತು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. ಈ ರೀತಿಯಾಗಿಯೇ ನಾವು ಹಿಟ್ಟನ್ನು ನೆನೆಸ್ಕೋಬೇಕು. ನೋಡಿ, ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಹಿಟ್ಟು ಕೂಡ. ಇದೇ ರೀತಿಯಾಗಿ ನಾವು ಯಾವ ಅಳತೆ ಬೇಕೋ ಆ ಅಳತೆಯಲ್ಲಿ ಹಿಟ್ಟು ತಗೊಂಡು ನಾವು ಹೋಳಿಗೆನ ರೆಡಿ ಮಾಡ್ಕೋಬಹುದು. ಹೂರಣ ಮತ್ತು ಹಿಟ್ಟನ್ನು ಒಂದೇ ಅಳತೆಯಲ್ಲಿ ತಗೊಂಡ್ರೆ ಈ ರೀತಿಯಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಎಲ್ಲೂ ಕೂಡ ಗ್ಯಾಪ್ ಇಲ್ಲದೇ ಹೂರಣನ ಚೆನ್ನಾಗಿ ಹಿಟ್ಟಿಂದ ಕವರ್ ಮಾಡ್ಕೋಬೇಕು. ಎಣ್ಣೆನ ಹಚ್ಚಿ ಚೆನ್ನಾಗಿ ಇದನ್ನು ನಾವು ತಟ್ಕೋಬೇಕು. ಒಂದೇ ರೀತಿಯಾಗಿ ಇದನ್ನು ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ ನಾವು ಲಟ್ಟಣಿಗೆಯಿಂದನೂ ಸಹ ಲಟ್ಟಿಸ್ಬೋದು, ಅಥವಾ ಸ್ಮೂತಾಗಿದ್ದರೆ ಕೈಯಿಂದನೂ ಸಹ ಈ ರೀತಿಯಾಗಿ ಮಾಡ್ಕೋಬಹುದು. ಸ್ಮೂತಾಗಿ ಸಾಫ್ಟಾಗಿ ಇದೇ ರೀತಿಯಾಗಿ ನಾವು ತಟ್ಕೋಬೇಕು. ನೋಡಿ, ಎಲ್ಲೂ ಕೂಡ ಬಿರುಕು ಬೀಳ್ತಾ ಇಲ್ಲ. ಇದೇ ರೀತಿಯಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹೋಳಿಗೆನ ಈ ರೀತಿಯಾಗಿ ತಟ್ಕೋಬಹುದು. ನಿಮಗೆ ಇನ್ನೂ ತೆಳ್ಳಗೆ ಬೇಕಂದ್ರೂ ಸಹ ಲಟ್ಟಣಿಗೆಯಿಂದನೂ ಲಟ್ಟಿಸ್ಕೋಬಹುದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಈ ಸೈಜಲ್ಲಿ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಎತ್ತಿದ್ರೂ ಸಹ ಎಲ್ಲೂ ಕೂಡ ಒಂಚೂರೂ ಸಹ ಬಿರುಕು ಬಂದಿಲ್ಲ. ಆ ರೀತಿಯಾಗಿ ಒಬ್ಬಟ್ಟು ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂತ. ಈಗ ಇದನ್ನು ನಾವು ಒಂದು ನಾನ್ ಸ್ಟಿಚ್ ತವಾ ಅಥವಾ ನಾರ್ಮಲ್ ತವದಲ್ಲಿ ಇದನ್ನು ನಾವು ಬೇಯಿಸ್ಕೋಬಹುದು. ನೋಡಿ, ನಾನಿಲ್ಲಿ ಒಲೆ ಮೇಲೆ ಒಂದು ತವಾನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆನೂ ಜಾಸ್ತಿ ಹೋಗೋದಿಲ್ಲ, ಯಾಕಂದರೆ ನಾವು ಹಿಟ್ಟಲ್ಲಿ ಎಣ್ಣೆ ಜಾಸ್ತಿ ಹಾಕಿರ್ತೀವಲ್ಲ, ಹಾಗಾಗಿ ಒಂಚೂರೂ ಸಹ ತಳ ಹಿಡಿಯೋದಿಲ್ಲ. ಈಗ ಎಣ್ಣೆ ಹಾಕಿ ಇದನ್ನು ಒಂದು ರೌಂಡು ತಿರುಗಿಸ್ಕೋಬೇಕು. ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟನ್ನು ಮಾಡ್ಕೋಬಹುದು. ತುಂಬಾ ಈಸಿ ಮೆಥಡು, ಹಾಗೆ ಯಾವುದೇ ಕಷ್ಟದ ಕೆಲಸ ಇಲ್ಲ. ಅಷ್ಟೊಂದು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಈ ರೀತಿಯಾದಂತಹ ತೊಗರಿಬೇಳೆ ಒಬ್ಬಟ್ಟನ್ನು ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ಕೂಡ ಕೇಳಿ ತಿಂತಾರೆ. ಅಷ್ಟೊಂದು ರುಚಿಯಾಗಿರುತ್ತೆ ತೊಗರಿಬೇಳೆ ಒಬ್ಬಟ್ಟು.
ಹಾಗೆ ಇದಕ್ಕೆ ಕಾಂಬಿನೇಷನ್ ಅಂದರೆ ತುಪ್ಪ. ಅದ್ರ ಜೊತೆಗೆ ನೀವು ಬೇಕಿದ್ದರೆ ಬದನೆಕಾಯಿ ಪಲ್ಯನೂ ಮಾಡ್ಕೋಬಹುದು, ಅಥವಾ ಬಾಳೆಹಣ್ಣಿನ ಶಿಕರಣೆ, ಮಾವಿನ ಹಣ್ಣಿನ ಶಿಕರಣೆ, ಇದೆಲ್ಲದಕ್ಕೂ ಹೋಳಿಗೆ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ ಈ ತೊಗರಿಬೇಳೆ ಒಬ್ಬಟ್ಟು ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನಷ್ಟು ಇದೇ ತರಹದ ವಿಡಿಯೋಗಳಿಗಾಗಿ ರುಕ್ಕು ಕುಕ್ಕಿಂಗ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಸಹ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು.